ಬೆಳಿಗ್ಗೆ 7 ಗಂಟೆಗೆ ಶಾಸಕರು ಹಾಗೂ ತಾಲೂಕಿನ ಅಧಿಕಾರಿಗಳು ನಮಸ್ತೆ ಚಿಕ್ಕಬಳ್ಳಾಪುರ ಕಾರ್ಯಕ್ರಮದಡಿ ಕ್ಷೇತ್ರದ ಜನರ ಮನೆ ಮನೆಗೆ ತೆರಳಿ ಸಮಸ್ಯೆಗಳನ್ನು ಆಲಿಸಿದ್ರು. ಇಂದು ಚಿಕ್ಕಬಳ್ಳಾಪುರ ನಗರದ ವಾರ್ಡ್ ನಂಬರ್ 22ರ ವಿನಾಯಕ ನಗರದ ಮನೆ ಮನೆಗೆ ತೆರಳಿ ಚಾಪೆ ಮೇಲೆ ಕುಳಿತು ಸ್ಥಳೀಯರ ಕುಂದುಕೊರತೆಗಳನ್ನು ಆಲಿಸಿ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಸಾರ್ವಜನಿಕರಿಂದ ಬರುವ ದೂರುಗಳಿಗೆ ಸಂಬಂಧಪಟ್ಟ ಇಲಾಖೆಗಳ ಅಧಿಕಾರಿಗಳ ಸಮ್ಮುಖದಲ್ಲಿಯೇ ಸಮಸ್ಯೆಗಳು ಕಾಲಮಿತಿಯೊಳಗೆ ಇತ್ಯರ್ಥಪಡಿಸುವಂತೆ ತಿಳಿಸಿದರು. ಈ ವೇಳೆ ಮಾತನಾಡಿದ ಶಾಸಕರು, ಮಳೆ ಬಂದರೆ ವಾರ್ಡಿಗೆ ಓಡಾಡುವುದಕ್ಕೆ ಆಗಲ್ಲವೆಂದು ನನ್ನ ಗಮನಕ್ಕೆ ತರಲಾಗಿದೆ. ಆದರೆ ವಿನಾಯಕ ಬಡಾವಣೆ ನಗರಕ್ಕೆ ಹೊಂದಿಕೊಂಡಿದ್ದರೂ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವುದರಿಂದ ಅನುದಾನದ ಕೊರತೆ ಇದೆ. ಈಗ ನನ್ನ ಗಮನಕ್ಕೆ ತಂದಿದ್ದು ಇದನ್ನು ನಗರದ ವ್ಯಾಪ್ತಿಗೆ ಸೇರಿಸಲು ಪ್ರಯತ್ನ ಮಾಡುತ್ತೇನೆ. ನಗರಸಭೆ ವ್ಯಾಪ್ತಿಯಲ್ಲಿದ್ದರೆ ಹೆಚ್ಚು ಅನುದಾನಗಳು ಸಿಗುತ್ತದೆ. ವಿವಿಧ ಮೂಲ ಸಮಸ್ಯೆಗಳಾದ ರಸ್ತೆ, ಚರಂಡಿ, ರಾಜಕಾಲುವೆ, ಕರೆಂಟ್ ಕಂಬಗಳು ಹೀಗೆ ಹಲವು ಸಮಸ್ಯೆಗಳು ಕಂಡುಬಂದಿದ್ದು ಆದಷ್ಟು ಬೇಗ ಸರಿಪಡಿಸುತ್ತೇನೆಂದು ಶಾಸಕರು ತಿಳಿಸಿದರು. ಲೇಔಟ್ಗೆ ಬಂದೆ. ಸರಿಸುಮಾರು 70ಕ್ಕೂ ಹೆಚ್ಚು ಮನೆ ಇದೆ. ಅವರು ಮೊದಲನೇ ಒಂದು 80 ಮನೆ ಇದೆ. ಒಟ್ಟು 1000 ಮೀಟರ್ ರಸ್ತೆ ಬೇಕು, 1 ಕಿಲೋಮೀಟರ್ ರಸ್ತೆ ಬೇಕು ಅಂತ ಕೇಳಿದ್ದಾರೆ. ಅದೊಂದು 70-80 ಲಕ್ಷ ಆಗುತ್ತೆ. ಈ ಲೇಔಟ್ನ ಸಮಸ್ಯೆ ಏನು ಅಂದರೆ, ಇದು ಪಂಚಾಯತಿಗೆ ಸೇರುತ್ತೆ. ಮಿಕ್ಕಿದ ವಿಚಾರಕ್ಕೆ ವೋಟಿಂಗ್ಗೆ ಎಲ್ಲ ಟೌನ್ಗೆ ಸೇರುತ್ತೆ. ನಗರಸಭೆಯವ್ರು ನಮಗೆ ಬರಲ್ಲ ಅಂತ ಪಂಚಾಯತಿ ಮೇಲೆ ಹಾಕ್ತಾರೆ, ಪಂಚಾಯತಿಯವ್ರು ನಗರಸಭೆ ಮೇಲೆ ಹಾಕ್ತಾರೆ. ರೆವಿನ್ಯೂ ಪಂಚಾಯತಿಗೆ ಹೋಗುತ್ತೆ. ಈ ಗೊಂದಲದಲ್ಲಿ ಡೆವಲಪ್ಮೆಂಟ್ ಆಗಿಲ್ಲ. ಇವತ್ತು ನಾನು ಬಂದು ಎಲ್ಲ ನಮ್ಮ ಇಒ ಸರ್ ಮಂಜುನಾಥ್ ಸರ್ ಅವರ ಸಹಕಾರದಿಂದ, ತಹಸೀಲ್ದಾರ್ ಮೇಡಮ್ ರಶ್ಮಿ ಸರ್ ಅವ್ರ ಸಹಕಾರದಿಂದ, ನಮ್ಮ ಸ್ಥಳೀಯ ಮುಖಂಡರು, ನಮ್ಮ ಸೀನಣ್ಣ ಎಲ್ಲ ಮುಖಂಡರ ಸಹಕಾರದಿಂದ ಈ ಲೇಔಟನ್ನು ಅಡ್ಜಸ್ಟ್ ಮಾಡಿ ಒಂದು 2 ರಿಂದ 2.5 ಕೋಟಿ ಕಾಮಗಾರಿ ಇದೆ ಈ ಲೇಔಟ್ಗೆ. ಅಂದರೆ ಎಲ್ಲ ಈ ಕಡೆ ಒಂದು 15 ಮನೆ ಸೇರಿ ಅಷ್ಟು ಹಾಕ್ಕೊಡ್ತೀನಿ ಅಂತ ಭರವಸೆ ಕೊಟ್ಟಿದ್ದೀನಿ. 4 ರಿಂದ 5 ತಿಂಗಳಲ್ಲಿ ಗುದ್ಲಿ ಪೂಜೆ ಮಾಡ್ತೀನಿ. 1 ಕಿಲೋಮೀಟರ್ ರಸ್ತೆಗೆ CC ರೋಡು, UGD, ಒಂದು ರಾಜಕಾಲುವೆ ಅದೊಂದು ಚರ್ಚೆಯಲ್ಲಿದೆ. ಮಿಕ್ಕಿದವರು ಕ್ಲೀನಿಂಗು, ಪಾರ್ಕ್ ಕ್ಲೀನಿಂಗು ಎಲ್ಲನೂ ನಾನೊಂದು ಬೋರ್ವೆಲ್ಲಿಗೆ ನಾಳೆ ನಾಳಿದ್ದಲ್ಲೇ ಕೊರೆಸ್ತೀನಿ. ಎಲ್ಲ ಸ್ಪಂದಿಸ್ತಿದ್ದೀನಿ. ಆಲ್ಮೋಸ್ಟ್ ಅಲ್ಲಿ ಇದು 15ನೇ ವಾರ್ಡ್ ಅನಿಸುತ್ತೆ ನಂದು. ಈ ಅಂದರೆ ಅಲ್ಲಲ್ಲ 14 ವಾರ್ಡ್ ಮುಗಿಸಿದ್ದೀನಿ. ಇದು 15ನೇ ವಾರ್ಡ್ ನನ್ನ ಭೇಟಿಯಲ್ಲಿ. ಸೊ ಈಗೇನು ಮಾತು ಕೊಟ್ಟಿದ್ದಾರೆ ಖಂಡಿತವಾಗೂ ನಾನು ಮಾತು ಉಳಿಸ್ಕೊಂಡು ಸೇರಿಸ್ತೀನಿ ಸರ್. ಅದು ಕ್ಯಾಬಿನೆಟ್ಟಲ್ಲಿ ತೀರ್ಮಾನ ಆಗಬೇಕಂತೆ. ಈಗ ನಾನು ಪಂಚಾಯತಿ ಕಡೆಯಿಂದ ನಮ್ಮ ಇಒ ಸರ್ ತಹಸೀಲ್ದಾರ್ ಅವ್ರ ಕಡೆಯಿಂದ DC ಪತ್ರ ಬರೆದು ಇಲ್ಲಿ ತೀರ್ಮಾನ ತಗೊಂಡು ಅದನ್ನು ಕ್ಯಾಬಿನೆಟ್ಗೆ ಕಳಿಸಿ ನಾನು ಕ್ಯಾಬಿನೆಟ್ಟಲ್ಲಿ ಗೆಜೆಟಲ್ಲಿ ಪಬ್ಲಿಷ್ ಮಾಡಿಸ್ಕೊತೀನಿ, ಚೇಂಜ್ ಮಾಡಿಸ್ತೀನಿ ಸರ್. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.